ಈ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಮಾತು ಕೇಳಿಬರ್ತಾ ಇದೆ. ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಸೋತ ಮೇಲೆ ಸ್ವಾಭಾವಿಕವಾಗಿ ಈ ರೀತಿ ಪ್ರಶ್ನೆಗಳು ಬಂದೇ ಬರ್ತವೆ ಯಾವುದೇ ಪಕ್ಷಕ್ಕಾದ್ರೂ. ಆಗಲ್ಲ. ಯತ್ನಾಳ್ ಅವರ ಭಾಷೆಗಳು ಅವರ ನಾನು ಹೇಳಿದ್ನಲ್ಲ ಒಂದೇ ಮಾತು, ಸೋತ ಮೇಲೆ ಈ ರೀತಿ ಪ್ರಶ್ನೆಗಳು ಬಂದೇ ಬರ್ತವೆ. ಒಂದು ಆತ್ಮಾವಲೋಕನ ಆಗಬೇಕಾಗಿತ್ತು ಪಕ್ಷದೊಳಗೆ, ಆಗಿಲ್ಲ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ನೂತನ ಪದಾಧಿಕಾರಿಗಳ ಇದರಲ್ಲೂ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ನಾನು ಬಂಗಾರಪ್ಪನವ್ರ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಒಳ್ಳೇದಾಗ. ಅಲ್ಲ, ಯತ್ನಾಳ್ ಅವರು ಈಗ ಈ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಮಾತು ಕೇಳಿಬರ್ತಾ ಇದೆ. ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಸೋತ ಮೇಲೆ ಸ್ವಾಭಾವಿಕವಾಗಿ ಈ ರೀತಿ ಪ್ರಶ್ನೆಗಳು ಬಂದೇ ಬರ್ತವೆ ಯಾವುದೇ ಪಕ್ಷಕ್ಕಾದ್ರೂ. ಆಗಲ್ಲ. ಯತ್ನಾಳ್ ಅವರ ಭಾಷೆಗಳು ಅವರ ನಾನು ಹೇಳಿದ್ನಲ್ಲ ಒಂದೇ ಮಾತು, ಸೋತ ಮೇಲೆ ಈ ರೀತಿ ಪ್ರಶ್ನೆಗಳು ಬಂದೇ ಬರ್ತವೆ. ಒಂದು ಆತ್ಮಾವಲೋಕನ ಆಗಬೇಕಾಗಿತ್ತು ಪಕ್ಷದೊಳಗೆ, ಆಗಿಲ್ಲ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ನೂತನ ಪದಾಧಿಕಾರಿಗಳ ಇದರಲ್ಲೂ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ನಾನು ಬಂಗಾರಪ್ಪನವ್ರ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಒಳ್ಳೇದಾಗ. ಅಲ್ಲ, ಯತ್ನಾಳ್ ಅವರು ಈಗ ಈ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಮಾತು ಕೇಳಿಬರ್ತಾ ಇದೆ. ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಸೋತ ಮೇಲೆ ಸ್ವಾಭಾವಿಕವಾಗಿ ಈ ರೀತಿ ಪ್ರಶ್ನೆಗಳು ಬಂದೇ ಬರ್ತವೆ ಯಾವುದೇ ಪಕ್ಷಕ್ಕಾದ್ರೂ. ಆಗಲ್ಲ. ಯತ್ನಾಳ್ ಅವರ ಭಾಷೆಗಳು ಅವರ ನಾನು ಹೇಳಿದ್ನಲ್ಲ ಒಂದೇ ಮಾತು, ಸೋತ ಮೇಲೆ ಈ ರೀತಿ ಪ್ರಶ್ನೆಗಳು ಬಂದೇ ಬರ್ತವೆ. ಒಂದು ಆತ್ಮಾವಲೋಕನ ಆಗಬೇಕಾಗಿತ್ತು ಪಕ್ಷದೊಳಗೆ, ಆಗಿಲ್ಲ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ನೂತನ ಪದಾಧಿಕಾರಿಗಳ ಇದರಲ್ಲೂ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ನಾನು ಬಂಗಾರಪ್ಪನವ್ರ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಒಳ್ಳೇದಾಗ. ಅಲ್ಲ, ಯತ್ನಾಳ್ ಅವರು ಈಗ ಈ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಮಾತು ಕೇಳಿಬರ್ತಾ ಇದೆ. ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಸೋತ ಮೇಲೆ ಸ್ವಾಭಾವಿಕವಾಗಿ ಈ ರೀತಿ ಪ್ರಶ್ನೆಗಳು ಬಂದೇ ಬರ್ತವೆ ಯಾವುದೇ ಪಕ್ಷಕ್ಕಾದ್ರೂ. ಆಗಲ್ಲ. ಯತ್ನಾಳ್ ಅವರ ಭಾಷೆಗಳು ಅವರ ನಾನು ಹೇಳಿದ್ನಲ್ಲ ಒಂದೇ ಮಾತು, ಸೋತ ಮೇಲೆ ಈ ರೀತಿ ಪ್ರಶ್ನೆಗಳು ಬಂದೇ ಬರ್ತವೆ. ಒಂದು ಆತ್ಮಾವಲೋಕನ ಆಗಬೇಕಾಗಿತ್ತು ಪಕ್ಷದೊಳಗೆ, ಆಗಿಲ್ಲ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ನೂತನ ಪದಾಧಿಕಾರಿಗಳ ಇದರಲ್ಲೂ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ನಾನು ಬಂಗಾರಪ್ಪನವ್ರ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಒಳ್ಳೇದಾಗ. ಅಲ್ಲ, ಯತ್ನಾಳ್ ಅವರು ಈಗ